ಚಾಲ್ತಿಯಲ್ಲೇ. ತನ್ಮೂಲಕ ಪ್ರಥಮ ಉದ್ದರಿ ನೆಲಕ್ಕುಳ್ತಾ ಇದೆ. ಸುಲಭದ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ HCC ತಂಡದ ಕ್ಷೇತ್ರ ರಕ್ಷಕ. ಸ್ಕ್ವೇರ್ ಲೆಗ್ ನಲ್ಲಿ ಸುಂದರತೆಯ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಒಂದು ಉದ್ದರಿಯ ಆಘಾತ ಆಗ್ತಾ ಇದೆ ತನ್ಮೂಲಕವಾಗಿ. ಹೊಸ ದಾಂಡಿಗನ ಎಂಟ್ರಿ ಆಗ್ತಾ ಇದೆ. ಕೌಶಿಕ್ ಹೊಸ ದಾಂಡಿಗನಾಗಿ ಪ್ರಥಮ ಓವರ್ನ ಚಾಲ್ತಿಯಲ್ಲಿ ಈಗಾಗಲೇ ಒಂದು ಉದ್ದರಿನ ಕಳ್ಕೊಳ್ತಾ ಇದೆ ಬ್ಯಾಂಗ್ಳೂರ್ ಸ್ಕ್ರಾಚರ್ಸ್ ತಂಡ. ಹಲೋ, ಸುಂದರತೆ ಎಸೆತ ಒಂದೋಟದ ಸೇರ್ಪಡೆ ಆಗ್ತಾ ಇದೆ. ಕಟ್ಟುನಿಟ್ಟಿನ ಇಸ್ಕಾರಿಕೆನ ತೋರ್ಪಡಿಸ್ತಾ ಇದ್ದಾರೆ HCC ತಂಡದ ಇಸ್ಕಾರ. ಪೂರ್ಣಾಂಕವಾಗಿ ಬಿದ್ದಂತ ಚೆಂಡು ಮಿಡ್ ಆಫ್ ನ ಕಡೆ ಚೆಂಡು ಕ್ರಮಿಸಿತ್ತು. ಯಾವುದೇ ಒಂದು ಓಟಗಳಿಗೆ ಅವಕಾಶ ಲಭಿಸ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ಓವರ್ನ ಮುಕ್ತಾಯಗೊಳ್ಳುತ್ತಾ ಇದೆ. ಪ್ರಥಮ ಓವರ್ನ ಮುಕ್ತಾಯದ ಬಳಿಕ ಬ್ಯಾಂಗ್ಳೂರ್ ಸ್ಕ್ರಾಚರ್ಸ್ ತಂಡದ ಒಟ್ಟು ಮೊತ್ತ 4 ಓಟಗಳು, 1 ಉದ್ದರಿ ಆಘಾತಕ್ಕೆ. ಈ ಒಂದು ಕ್ರೀಡಾ ಟೂರ್ನಿಗೆ ಸತತ 3 ವರ್ಷಗಳಿಂದ ಸಂಘಟಕರಿಗೆ ಪ್ರೋತ್ಸಾಹವನ್ನು ನೀಡ್ತಾ ಬೆನ್ನೆಲುಬಾಗಿ ನಿಲ್ತಾ ಇರೋರು ಓರ್ವರು ತಮ್ಮ ತನು ಮನ ಧನವನ್ನ ಸಮರ್ಪಿಸ್ತಾ ಬರ್ತಾ ಇದ್ದಾರೆ. ಅವರ ಮೈನಾ ಪ್ರಾಪರ್ಟೀಸ್ನ ಮಾಲೀಕರು ಕಾರ್ತಿಕೇಯನ್ ಸರ್ ಅವರು. ಅವರಿಗೆ ಮತ್ತೊಮ್ಮೆ ಮೊಗದೊಮ್ಮೆ ಕ್ರೀಡಾಭಿಮಾನಿಗಳ ಪರವಾಗಿ, ಕ್ರೀಡಾಪಟುಗಳ ಪರವಾಗಿ, ಸಂಘಟಕರ ಪರವಾಗಿ ವಿಶೇಷವಾಗಿ ಹೃದಯ ಸ್ಪರ್ಶಿ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದ ಕಾರ್ತಿಕೇಯನ್ ಸರ್ ಅವರ. ಇದೇ ರೀತಿಯ ಪ್ರೀತಿ ಪ್ರೋತ್ಸಾಹ ಸಂಘಟಕರ ಮೇಲಿರಲಿ ಅಂತ ಮುಂದಿನ ದಿನಗಳಲ್ಲಿ ಆಶಿಸ್ತಾ ಇದ್ದೇವೆ. ಹೊಸ ಎಸೆತಗಾರ ಲೋಹಿತ್ ಗೌಡ. ಓಟಗಳಿಗೆ ಅವಕಾಶ ಲಭಿಸ್ತಾ ಇಲ್ಲ. ತನ್ನ ಮೂಲಕ ನೇರ ಗುರಿ ಸಾಗಿದ್ರೆ ನಿಸ್ಸಂಶಯವಾಗಿ ಕೌಶಿಕ್ನ ಉದ್ದರಿನೆಲ್ಲ ಕುಳಿತಾ ಇತ್ತು ರನ್ಔಟ್ನ ರೂಪದಲ್ಲೇ. ಅದೃಷ್ಟ ಕೌಶಿಕ್ಗೆ ಸಾಥ್ ನೀಡ್ತಾ ಇದೆ. ಮತ್ತೊಮ್ಮೆ ಉದ್ದರಿ ಆವರಿಸಿಕೊಂಡು ಬೀಸುವ ಪ್ರಯತ್ನಗಳು ಬರ್ತಾ ಇದೆ. ಚೆಂಡು ಡೀಪ್ ಫೈನ್ ಲೆಗ್ನತ್ತ ಕ್ರಮಿಸ್ತಾ ಇದೆ. ಅವಳಿ ಓಟವನ್ನ ಸರಾಗವಾಗಿ ಪೂರೈಸಿಕೊಳ್ತಾ ಇದ್ದಾರೆ. ವೈಡ್ನ ರೂಪದಲ್ಲಿ 1+2 3 ಓಟದ ಹೆಚ್ಚುವರಿ ಸೇರ್ಪಡೆ ಆಗ್ತಾ ಇದೆ.
ಮತ್ತೊಮ್ಮೆ ಅಗಲವಾದ ಚೆಂಡು ಅತಿರಿಕ್ತ ಓಟದ ಸೇರ್ಪಡೆ ಆಗ್ತಾ ಇದೆ. ಮತ್ತೊಮ್ಮೆ ಮುನ್ನುಗ್ಗಿ ಹೊಡೆಯುವ ಪ್ರಯತ್ನಗಳು ಬರ್ತಾ ಇದೆ. ಓಟಗಳಿಗೆ ಅವಕಾಶ ಲಭಿಸ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ಕಟ್ಟುನಿಟ್ಟಿನ ಎಸ್ಕಾರಿಗೆನ ತೋರ್ಪಡಿಸ್ತಾ ಇದ್ದಾರೆ ಎಸೆಗಾರ. ತನ್ಮೂಲಕ ಸುಂದರತೆ ಎಸೆತ ಒಂದು ಓಟದ ಪೂರೈಕೆ ಆಗ್ತಾ ಇದೆ. ಕೊನೆಯ 3 ಚೆಂಡು ಬಾಕಿ ಉಳಿತಾ ಇದೆ. ಸುಂದರತೆ ಆಟ. ಚೆಂಡು ವೈಡ್ ಲಾಂಗ್ ಆಫ್ ನ ಕಡೆ ಕ್ರಮಿಸಿತ್ತು. ಸ್ವಲ್ಪ ಮಟ್ಟಿಗೆ ಕಳಪೆ ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ಅವಳಿ ಓಟದ ಪೂರೈಕೆ ಆಗ್ತಾ ಇದೆ ತನ್ಮೂಲಕವಾಗಿ. ತನ್ಮೂಲಕ ಸುಂದರತೆ ಆಟ. ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ ಬರ್ತಾ ಇದೆ ತನ್ಮೂಲಕವಾಗಿ. ಒಂದು ಓಟದ ಸೇರ್ಪಡೆ ಆಗ್ತದೆ. ನೋ ಬಾಲ್ ಎಂದು ತೀರ್ಪುಗಾರ ದೀಕ್ಷಿತ್ ಸೂಚಿಸ್ತಾ ಇದ್ದಾರೆ. 1+1 2 ಓಟದ ಸೇರ್ಪಡೆ. ಹದಿಮೂರು ಓಟಗಳು ಫ್ರೀ ಹಿಟ್ ನ ಲಾಭವನ್ನ ಪಡ್ಕೊಳ್ತಾ ಇದ್ದಾರೆ. ಈತನ್ ಮಧ್ಯ ಪ್ರಣವ್. ಮತ್ತೊಮ್ಮೆ ತನ್ಮೂಲಕ ಚೆಂಡು ಡೀಪ್ ಫೈನ್ ಲೆಗ್ ನತ್ತ ಕ್ರಮಿಸ್ತಾ ಇದೆ. ಅಗಲವಾದ ಚೆಂಡು 1+1 2 ಓಟದ ಹೆಚ್ಚುವರಿ ಸೇರ್ಪಡೆ ಆಗ್ತಾ ಇದೆ. ಲೋಹಿತ್ ಗೌಡ ಎಸ್ಕಾರ್ಕೆ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಲಯವನ್ನ ಕಂಡುಕೊಳ್ಳದೆ ಎಡವ್ತಾ ಇದ್ದಾರೆ. ಪೂರ್ಣಾಂಕವಾಗಿ ಬಿದ್ದಂತ ಚೆಂಡು ಗಾಳಿಯಲ್ಲೇ ತನ್ಮೂಲಕ ಸುಂದರತೆ ಆಗುತ್ತೆ. ಆದ್ರೆ ಫ್ರೀ ಹಿಟ್ ನ ಲಾಭದಿಂದಾಗಿ ಯಾವುದೇ ಒಂದು ಆಘಾತ ಆಗ್ತಾ ಇಲ್ಲ. ಬಿರುಸಿನ ಹೊಡೆತಕ್ಕೆ ಕೈ ಹಾಕ್ತರು. ಆದ್ರೆ ಜಾನ್ ಮೇಸ್ಕಾರ್ಗೆ ತೋರ್ಪಡಿಸ್ತಾ ಇದ್ದಾರೆ ತನ್ಮೂಲಕವಾಗಿ ಲೋಹಿತ್ ಗೌಡ. ಮತ್ತೊಮ್ಮೆ ಕಟ್ ಮಾಡುವಂತ ಪ್ರಯತ್ನಗಳು ಬರ್ತಾ ಇದೆ. ಡೀಪ್ ಕವರ್ಸ್ ವಿಭಾಗದಲ್ಲಿ ಚೆಂಡು ಕ್ರಮಿಸಿದ 4 ಓಟದ ಸೇರ್ಪಡೆ ಆಗ್ತಾ ಇದೆ. ಸುಂದರತೆ ಆಟ ತನ್ಮೂಲಕವಾಗಿ ಪ್ರಾರಂಭಿಕ ಹಂತದಲ್ಲಿ ಒಂದು ಉದ್ದರಿಯನ್ನ ಕಳ್ಕೊಂಡಿದ್ರು ಸಹ ಬೆಂಗಳೂರು ಸ್ಟ್ರಾಚರ್ಸ್
ಮುಂದಿನ ಒಂದು ಎಸ್ಕಾರಿಕೆಯಲ್ಲಿ ಪ್ರತಿ ಎಸೆತದಲ್ಲೂ ಓಟವನ್ನ ಕಸಿಯುವ ಪ್ರಯತ್ನ ಮಾಡ್ತಾ ಇದ್ದಾರೆ ಬ್ಯಾಂಗ್ಳೂರ್ ಸ್ಕ್ರಾಚರ್ಸ್ ನ ದಾಂಡಿಗರು. ಈಗಾಗಲೇ ಸಾಕಷ್ಟು ಪಂದ್ಯದ ಫಲಿತಾಂಶಗಳು ಇಲ್ಲಿ ಕಶಿಶ್ ವಿಸ್ಮಾ ಗ್ರೀನ್ ಪಾರ್ಕಿನಲ್ಲಿ ಬುಡ ಮೇಲಾಗಿದೆ. ಒಂದಳ ರೆಡ್ ಸ್ಕಾರ್ಪಿಯನ್ ವಿರುದ್ಧವಾಗಿ N1 ಕ್ರಿಕೆಟ್ ತಂಡ ಪಂದ್ಯ ಜಯಿಸಿತ್ತು. ಕಾಶ್ಮೀರ ವಿರುದ್ಧವಾಗಿ ಹಾಸನ್ ಹಾಕ್ಸ್ ಪಂದ್ಯಕೂಟವನ್ನು ಜಯಿಸಿತ್ತು. ಕಮಲ್ ಕ್ರಿಕೆಟ್ ಅಕಾಡೆಮಿ ವಿರುದ್ಧವಾಗಿ ವಿರೋಚಿತ ಗೆಲುವನ್ನ ಕಪಿಲ್ ಕ್ರಿಕೆಟ್ ಅಕಾಡೆಮಿ ಜಯಿಸಿತ್ತು. ನಿನ್ನೆ ನಡೆದಂತಹ ಪಂದ್ಯಕೂಟದಲ್ಲಿ ಫಾಲ್ಕನ್ಸ್ ವಿರುದ್ಧವಾಗಿ ಕಾಮ್ರೇಡ್ಸ್ ಸೋಲನ್ನು ಒಪ್ಪಿಕೊಂಡಿತ್ತು. ತನ್ಮೂಲಕ ಸುಂದರತೆಯ ಹೊಡೆತ, ಗಾಳಿಯಲ್ಲಿದ್ರು ಚೆಂಡು ಆ ಒಂದು ಲಾಭವನ್ನು ಪಡ್ಕೊಳ್ತಾ ಇಲ್ಲ ಕ್ಷೇತ್ರ ರಕ್ಷಕ. ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರ. ಡೀಪ್ ಕವರ್ಸ್ ನ ಕಡೆ ಚೆಂಡು ಕ್ರಮಿಸಿತ್ತು. ಸ್ವಲ್ಪ ಮಟ್ಟಿಗೆ ಅದೃಷ್ಟ ಸಾಥ್ ನೀಡ್ತಾ ಇದೆ ಕೌಶಿಕ್ಯ. ಮೂರನೇ ಓವರ್ನ ಚಾಲ್ತಿಯಲ್ಲಿ 21-1. ಮತ್ತೊಮ್ಮೆ ಕಳಪೆ ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ಅವಳಿ ಓಟವನ್ನು ಪೂರೈಸಿಕೊಳ್ತಾ ಇದ್ರ. ವೈಡ್ ಲಾಂಗ್ ಅನ್ನ ಕಡೆ ಚೆಂಡು ಕ್ರಮಿಸ್ತಾ ಇದೆ. ಸುಂದರತೆ ಆಟ ಕಟ್ ಮಾಡುವ ಪ್ರಯತ್ನಗಳು ಬರ್ತಾ ಇದೆ. ಶಾರ್ಟ್ ಥರ್ಡ್ ಮ್ಯಾನ್ ಆ ಕಡೆ ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ಒಂದು ಓಟದ ಸೇರ್ಪಡೆ ಆಗ್ತಾ ಇದೆ. ಲೆಕ್ಕಾಚಾರದ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ ಈ ದಾಂಡಿಗರು. ಮತ್ತೊಮ್ಮೆ ತಟ್ಟಿ ಮುಟ್ಟಿ ಓಟವನ್ನು ಕಸಿಯುವ ಯತ್ನ. ನೇರ ಗುರಿ ಸಾಗಿದ್ರೆ ಬಹುಶಃ ಆಘಾತ ಆಗ್ತಾ ಇತ್ತು. ಓವರ್ ಥ್ರೋನ ರೂಪದಲ್ಲಿ ಒಂದು ಓಟದ ಹೆಚ್ಚುವರಿ ಆಗ್ತಾ ಇದೆ. 1+1 2 ಓಟದ ಸೇರ್ಪಡೆ. ಕೊನೆಯ 2 ಚೆಂಡು ಬಾಕಿ ಉಳಿತಾ ಇದೆ. ಮತ್ತೊಮ್ಮೆ ಮಿಡಾನ್ನ ಕಡೆ ಚೆಂಡು ಕ್ರಮಿಸಿತು. ಸುಲಭ ಸಾಧ್ಯತೆಯ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ತನ್ನ ಮೂಲಕ ಬೌಂಡರಿ ದಾಖಲಾತಿ ಆಗ್ತಾ ಇದೆ. 4 ಓಟದ ಸೇರ್ಪಡೆ ಆಗ್ತಾ ಇದೆ. ಪ್ರಾರಂಭಿಕ ಹಂತದಲ್ಲಿ HCC ತಂಡದ ಎಸ್ಗಾರರು ಒತ್ತಡವನ್ನು ಹೇರಿದ್ರೆ ಮುಂದಿನ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಎಸ್ಗಾರ್ ಮೇಲೆ ಮುಗಿ ಬೀಳ್ತಾ ಇದ್ದಾರೆ ದಾಂಡಿಗರು. ಮೂರನೇ ಓವರ್ನ ಚಾಲ್ತಿಯಲ್ಲಿ ಕೊನೆಯ ಚೆಂಡು ಬಾಕಿ ಉಳಿತಾ ಇದೆ. ತಂಡದ ಒಟ್ಟು ಮೊತ್ತ 30 ಓಟುಗಳು. ಮತ್ತೊಮ್ಮೆ ತಟ್ಟಿಮುಟ್ಟಿ ಓಟವನ್ನು ಕಸಿಯುವ ಪ್ರಯತ್ನಗಳು ಬರ್ತಾ ಇದೆ. ಶಾರ್ಟ್ ಥರ್ಡ್ ಮ್ಯಾನ್ ಕಡೆ ಚೆಂಡು ಕ್ರಮಿಸ್ತಾ ಇದೆ. ಓವರ್ನ ಮುಕ್ತಾಯ ಆಗ್ತಾ ಇದೆ. 3 ಓವರ್ನ ಮುಕ್ತಾಯದ ಬಳಿಕ ಬ್ಯಾಂಗ್ಳೂರ್ ಸ್ಕ್ರಾಚರ್ಸ್ ತಂಡದ ಒಟ್ಟು ಮೊತ್ತ 31 ಓಟುಗಳು, 1 ಉದ್ದರಿಯ ನಷ್ಟಕ್ಕೆ. ಈ ಒಂದು ಕ್ರೀಡಾ ಟೂರ್ನಿಗೆ ಸತತ 3 ವರ್ಷಗಳಿಂದ ತನ್ನ ತನು ಮನ ಧನವನ್ನ ಸಮರ್ಪಿಸ್ತಾ ಬರ್ತಾ ಇರೋರು ಓರ್ವರು ಶ್ರೇಷ್ಠರಲ್ಲಿ ಒಬ್ಬರು. ಸಂಘಟಕರಿಗೆ ಸದಾ ಕಾಲ ಬೆನ್ನಿಂದ ನಿಂತು ಬೆನ್ನೆಲುಬಾಗಿ ಈ ಒಂದು ಯಶಸ್ವಿ ಕ್ರೀಡಾ ಟೂರ್ನಿ ನಡೆಯಲಿಕ್ಕೆ ಸಹಕರಿಸ್ತಾ ಬರ್ತಾ ಇರೋರು ಅವರೇ ಮೈನಾ ಪ್ರಾಪರ್ಟೀಸ್ ನ ಮಾಲೀಕರು ಕಾರ್ತಿಕೇಯನ್ ಸರ್ ಅವರು. ಅವರಿಗೆ ಸಂಘಟಕರ ಪರವಾಗಿ, ಕ್ರೀಡಾಭಿಮಾನಿಗಳ ಪರವಾಗಿ, ಕ್ರೀಡಾಪಟುಗಳ ಪರವಾಗಿ, ನಮ್ಮೆಲ್ಲರ ಪರವಾಗಿ ಹೃದಯ ಸ್ಪರ್ಶಿ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದಾವೆ. ಧನ್ಯವಾದ ಕಾರ್ತಿಕೇಯನ್ ಸರ್ ಅವರ. ಇದೇ ರೀತಿಯ ಪ್ರೀತಿ ಪ್ರೋತ್ಸಾಹ ಮುಂದಿನ ದಿನಗಳಲ್ಲಿ ವಿಜೃಂಭಣೆಯಿಂದ ಇನ್ನು ಕ್ರೀಡಾ ಟೂರ್ನಿ ನಡೆಯಲಿಕ್ಕೆ ಸಹಕಾರಿಯಾಗ್ತೀರಾ ಅಂತ ಸಂಘಟಕರು ಆಶಿಸ್ತಾ ಇದ್ದಾರೆ. ಮತ್ತೊಮ್ಮೆ ಧನ್ಯವಾದನ ಸಲ್ಲಿಸ್ತಾ ಇದ್ದಾವೆ. ಮತ್ತೊಮ್ಮೆ ಶಾರ್ಟ್ ಆಗಿ ಬಿದ್ದಂತ ಚೆಂಡು ಕಟ್ ಮಾಡುವ ಪ್ರಯತ್ನಗಳು ಬರ್ತಾ ಇದೆ. 1 ಓಟದ ಸೇರ್ಪಡೆ ಆಗ್ತಾ ಇದೆ.
ನೋ ಬಾಲ್ ಎಂದು ಸೂಚನೆ ಬರ್ತಾ ಇದೆ ಅಂಪೈರ್ ದಕ್ಷಿತ್ ರವರಿಂದ. ಒನ್ ಪ್ಲಸ್ ಒನ್, 2 ಓಟದ ಸೇರ್ಪಡೆ ಆಗಿದೆ ಈಗಾಗಲೇ. ಫ್ರೀ ಹಿಟ್ನ ಲಾಭವನ್ನ ಯಾವ ರೀತಿ ಪ್ರಣವ್ ಉಪಯೋಗಿಸ್ಕೋತಾರ ಕಾದ್ ನೋಡ್ಬೇಕಾಗ್ತದ. ತನ್ಮೂಲಕ ಚೆಂಡು 4 ಓಟದ ಸೇರ್ಪಡೆ ಕಟ್ ಮಾಡುವಂತಹ ಪ್ರಯತ್ನಗಳು ಬರ್ತಾ ಇದೆ. ಗೂಟ ರಕ್ಷಕನ ಹಿಂಬದಿಯಲ್ಲಿ ಚೆಂಡು ಕ್ರಮಿಸಿದ 4 ಓಟದ ಸೇರ್ಪಡೆ ಆಗ್ತಾ ಇದೆ. ಫ್ರೀ ಹಿಟ್ನ ಲಾಭವನ್ನ ಪಡ್ಕೊಂಡ್ರು ಪ್ರಣವ್. ಮತ್ತೊಮ್ಮೆ ತಟ್ಟಿಮುಟ್ಟಿ ಓಟವನ್ನು ಕಸಿಯುವ ಪ್ರಯತ್ನಗಳು ಬರ್ತಾ ಇದೆ. ಪ್ರತಿ ಎಸೆತದಲ್ಲೂ ಓಟದ ಗಳಿಕೆಯಲ್ಲಿ ಹೆಚ್ಚುವರಿ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ ಕೂಡ 38ರ ಕಡೆ ಸಾಗಿ ಬರ್ತಾ ಇದೆ, 1 ಉದ್ದರಿಯ ನಷ್ಟಕ್ಕೆ. ಮತ್ತೊಮ್ಮೆ ಭರತ್ ಗೌಡ ಇಸ್ಕಾರ್ಕೆ ಭಾಗದಲ್ಲಿ. ಮತ್ತೊಮ್ಮೆ ಜಾಣ್ಮೆ ಆಟ, ಅದೇ ರೀತಿಯ ಆಟವನ್ನ ತೋರ್ಪಡಿಸ್ತಾ ಇದ್ದಾರೆ. ಉತ್ತಮವಾದಂತಹ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್. ಈತನ್ ಮಧ್ಯೆ ತಂಡದ ಒಟ್ಟು ಮೊತ್ತ 39 ಓಟಗಳು, 1 ಉದ್ದರಿ ಆಘಾತಕ್ಕೆ. ಈಗಾಗಲೇ ಸ್ಟ್ರೈಟ್ ಅಂಪೈರ್ ಆಗಿ ಹಾಸನ ಪರಿಸರದ ದಕ್ಷಿತ್ ಆದ್ರೆ ಲೆಗ್ ಅಂಪೈರ್ ಆಗಿ ದಾವಣಗೆರೆ ಪರಿಸರದ ಸುನಿಲ್ ಟಾಮೆ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ತನ್ನದೇ ಆದಂತಹ ಹೆಸರನ್ನ ಮಾಡಿರೋರು. ಯಾವುದೇ ಒಂದು ಕಪ್ಪು ಚುಕ್ಕಿ ಅಲ್ಲದೆ ಸುಸಜ್ಜಿತವಾಗಿ ವ್ಯವಸ್ಥಿತವಾಗಿ ತೀರ್ಪುಗಾರಿಕೆಯನ್ನು ನೀಡ್ತಾ ಬರ್ತಾ ಇದ್ದಾರೆ. ಮತ್ತೊಮ್ಮೆ ಕಟ್ ಮಾಡುವಂತಹ ಪ್ರಯತ್ನಗಳು ಬರ್ತಾ ಇದೆ. ಓಟಗಳಿಗೆ ಅವಕಾಶ ಲಭಿಸ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ಕೊನೆಯ 2 ಚೆಂಡು ಬಾಕಿ ಉಳಿತಾ ಇದೆ 4 ಓವರ್ ಮುಕ್ತಾಯಗೊಳ್ಳಿಕ್ಕೆ. ತಂಡದ ಒಟ್ಟು ಮೊತ್ತ 39 ಓಟಗಳು, 1 ಉದ್ದರಿಯ ಆಘಾತಕ್ಕೆ. ಮತ್ತೊಮ್ಮೆ ತಟ್ಟಿಮುಟ್ಟಿ ಓಟವನ್ನು ಪೂರೈಕೆ ಮಾಡ್ಕೊಳ್ತಾ ಇದ್ದಾರೆ. 1 ಓಟದ ಸೇರ್ಪಡೆ ಆಗ್ತಾ ಇದೆ. ಮತ್ತೊಮ್ಮೆ ಬಿರುಸಿನ ಹೊಡೆತಕ್ಕೆ ಯತ್ನ. ಚೆಂಡು ವೈಡ್ ಲಾಂಗ್ ಆಫ್ ನ ಕಡೆ ಕ್ರಮಿಸ್ತಾ ಇದೆ. ಅವಳಿ ಓಟವನ್ನ ಪೂರೈಕೆ ಮಾಡ್ಕೊಳ್ತಾ ಇದ್ದಾರೆ. ಕೇವಲ 2 ಓಟವನ್ನ ಮಾತ್ರ ಬಿಟ್ಕೊಡ್ತಾ ಇದ್ದಾರೆ ಭರತ್ ಜಿಸೆ. ಓವರ್ನ ಮುಕ್ತಾಯಗೊಳ್ತಾ ಇದೆ. 4 ಓವರ್ನ ಮುಕ್ತಾಯದ ಬಳಿಕ ಬ್ಯಾಂಗ್ಳೂರ್ ಸ್ಕ್ವಾಚರ್ಸ್ ತಂಡದ ಒಟ್ಟು ಮೊತ್ತ 42ಕ್ಕೆ 1. ಈ ಒಂದು ಯಶಸ್ವಿ ಟೂರ್ನಿ ಸಾಗಲಿಕ್ಕೆ ಮುಖ್ಯ ರೂವಾರಿ ಸಂಘಟಕರು ಆಗ್ತಾ ಇದ್ದಾರೆ. ಒಂದರ ವಿಶಾಲ್, ಆನಂದ್, ಅರ್ಜುನ್, ಯುವರಾಜ್, ಸುನಿಲ್ ಟಾಮೆ ಇವರ ಸತತ ಪರಿಶ್ರಮವೇ ಈ ಒಂದು ಯಶಸ್ವಿ ಬೆಂಗಳೂರು ಕ್ರಿಕೆಟ್ ಲೀಗ್ 2021 3ನೇ ವರ್ಷ ಯಶಸ್ವಿಯಾಗಿ ಸಾಗಿ ಬರ್ತಾ ಇದೆ. ಇವರ ಸತತ ಪರಿಶ್ರಮ, ಸತತ ಒಂದು ಒಗ್ಗೂಡಿಕೆ ಈ ಒಂದು ಯಶಸ್ವಿ ಟೂರ್ನಿ ಸಾಗಿ ಬರ್ತಾ ಇದೆ. ಇದೇ ರೀತಿಯ ಮುಂದಿನ ದಿನಗಳಲ್ಲಿ ತಾವು ಇನ್ನು ವಿಜೃಂಭಣೆಯಿಂದ ಕ್ರೀಡಾ ಟೂರ್ನಿಯನ್ನ ಆಯೋಜಿಸ್ತೀರಾ ಅಂತ ಕ್ರೀಡಾಪಟುಗಳು ಅಪೇಕ್ಷೆಯನ್ನು ಪಡ್ತಾ ಇದ್ದಾರೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೃದಯ ಸ್ಪರ್ಶಿ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇನೆ.
ಮತ್ತೊಮ್ಮೆ ಕಟ್ ಮಾಡುವಂತಹ ಪ್ರಯತ್ನಗಳು ಬರ್ತಾ ಇದೆ. ಚೆಂಡು ಡೀಪ್ ಥರ್ಡ್ ಮ್ಯಾನ್ ನ ಕಡೆ ಕ್ರಮಿಸ್ತಾ ಇದೆ. ಅವಳಿ ಓಟದ ಪೂರೈಕೆ ಕೂಡ ಆಗ್ತಾ ಇದೆ. ಪ್ರಾರಂಭಿಕ ಹಂತದಲ್ಲಿ ಒಂದು ಉದ್ದರಿಯನ್ನ ಕಳ್ಕೊಂಡಿದ್ರು ಸಹ ಪ್ರಣವ್ ಹಾಗೂ ಕೌಶಿಕ್ನ ಜಾಣ್ಮೆಯ ಹೊಂದಾಣಿಕೆಯ ಜೊತೆಯಾಟ ಉತ್ತಮವಾಗಿ ಸಾಗಿ ಬರ್ತಾ ಇದೆ. ಪ್ರತಿ ಎಸೆತದಲ್ಲೂ ಓಟದ ಗಳಿಕೆಯಲ್ಲಿ ಹೆಚ್ಚುವರಿ ಆಗ್ತಾ ಇದೆ. ಪ್ರಣವ್ಗೆ ಎಸೆದಂತ ಈ ಬಾರಿ ಚೆಂಡು ಕ್ಷಣಕರ ಗಾಳಿಯಲ್ಲಿ ಸುಲಭ ಸಾಧ್ಯತೆ ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಮಿಡಾನ್ನ ಕ್ಷೇತ್ರದಲ್ಲಿ ಸುಂದರತೆಯ ಕ್ಯಾಚ್ ತನ್ಮೂಲಕವಾಗಿ ಪ್ರಣವ್ನ ಉದ್ದರೆ ನೆಲಕ್ಕುಳಿತಾ ಇದೆ. 14 ಎಸೆತಗಳ ಮುಂದೆ 17 ಓಟವನ್ನು ಕಲೆ ಹಾಕಿದ್ರು ಪ್ರಣವ್. ಅವರ ಅತ್ಯಮೂಲ್ಯ ಉದ್ದರಿಯನ್ನ ಕಳ್ಕೊಳ್ತಾ ಇದೆ ಬೆಂಗಳೂರು ಸ್ಕ್ರಾಚರ್ಸ್ ತಂಡ. ಹೊಸ ದಾಂಡಿಗನ ಎಂಟ್ರಿ ಆಗ್ತಾ ಇದೆ. ಹೃತಿಕ್ ಹೊಸ ದಾಂಡಿಗ. ಮುಂದಿನ ಹಂತದಲ್ಲಿ ಅದೆಷ್ಟು ಓಟವನ್ನ ಕಲೆ ಹಾಕ್ತಾರ ಬೆಂಗಳೂರು ಸ್ಕ್ರಾಚರ್ಸ್ ತಂಡದ ದಂಡಿಗರು ಕಾದ್ ನೋಡ್ಬೇಕಾಗ್ತದ. ಪ್ರವೀಣ್ಗೆ ಪ್ರಥಮ ಸಫಲತೆ ದಕ್ತಾ ಇದೆ. ಮತ್ತೊಮ್ಮೆ ಸುಂದರತೆ ಎಸೆತ ಓಟಗಳಿಗೆ ಅವಕಾಶ ಲಭಿಸ್ತಾ ಇಲ್ಲ. ಡಾಟೆಡ್ ಡಿಲರಿ ಆಗ್ತಾ ಇದೆ. ಮತ್ತೊಮ್ಮೆ ಓಟಗಳಿಗೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ. ಕಟ್ಟು ನಿಟ್ಟಿನ ಎಚ್ಚರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ ಎಸ್ತಗಾರ ಪ್ರವೀಣ್. ಕೇವಲ 2 ಓಟವನ್ನ ಬಿಟ್ಕೊಡ್ತಾ ಇದ್ದಾರೆ 4 ಎಸೆತಗಳ ಮುಂದೆ. ಒಂದು ಅತ್ಯಮೂಲ್ಯ ಉದ್ದರಿಯನ್ನ ಪಡ್ಕೊಂಡು ಜಾಣ್ಮ ಎಚ್ಚರಿಕೆ. ಮತ್ತೊಮ್ಮೆ ತಟ್ಟಿ ಮುಟ್ಟಿ ಓಟವನ್ನ ಕಸಿಯುವ ಪ್ರಯತ್ನ ಬರ್ತಾ ಇದೆ. ಓಟಗಳಿಗೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ. ಸುಂದರತೆ ಎಸ್ಕಾರಿಕೆ. ಒಂದು ಡೀಪ್ ಫೈನ್ ಲೆಗ್ ಇದೆ. ಡೀಪ್ ಥರ್ಡ್ ಮ್ಯಾನ್ ಇದೆ. ಶಾರ್ಟ್ ಥರ್ಡ್ ಮ್ಯಾನ್ ಇದೆ. ಮಿಡ್ ಆನ್ ಈ ರೀತಿಯ ಕ್ಷೇತ್ರ ರಕ್ಷಣೆಯನ್ನ ಸಿದ್ಧತೆ ಪಡಿಸ್ಕೊಂಡಿದ್ದಾರೆ HCC ತಂಡದ ಕ್ಷೇತ್ರ ರಕ್ಷಕರು. ಮತ್ತೊಮ್ಮೆ ಕಟ್ ಮಾಡುವಂತಹ ಪ್ರಯತ್ನಗಳು ಬರ್ತಾ ಇದೆ. ಓಟಗಳಿಗೆ ಅವಕಾಶ ಲಭಿಸ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ಓವರ್ನ ಮುಕ್ತಾಯಗೊಳ್ತಾ ಇದೆ. 5 ಓವರ್ನ ಮುಕ್ತಾಯದ ಬಳಿಕ ಬ್ಯಾಂಗ್ಳೂರ್ ಸ್ಕ್ರಾಚರ್ಸ್ ತಂಡದ ಒಟ್ಟು ಮೊತ್ತ 44 ಓಟಗಳು 2 ಉದ್ದರಿಯ ನಷ್ಟಕ್ಕೆ. ಒಂದು ಹಂತದಲ್ಲೇ ಕಾಶ್ಮೀರ ವಿರುದ್ಧವಾಗಿ ಹಾಕ್ಸ್ ವೀರೋಚಿತ ಗೆಲುವನ್ನ ದಾಖಲಿಸಿತ್ತು. 7 ಉದ್ದರಿಯನ್ನ ಕಳ್ಕೊಂಡು ಸಂಕಷ್ಟ ಸ್ಥಿತಿಯಲ್ಲಿದ್ದಂತ ಹಾಸನ್ ಹಾಕ್ಸ್ಗೆ 18 ಎಸೆತಗಳ ಮುಂದೆ 35ರ ಅವಶ್ಯಕತೆ ಇತ್ತು. ಆ ಒಂದು ಸಂದರ್ಭದಲ್ಲಿ ಆಪತ್ ಬಾಂಧವನಾಗಿ ಬಂದು ದೈತ್ಯ ಆಟಗಾರ ಬಲಾಢ್ಯ ಆಟಗಾರ ರಾಜೇಶ್ನ ಬರ ಸಿಡಿನ ಸಿಕ್ಸರ್ ಹಾಸನ್ ಹಾಕ್ಸ್ಗೆ ವಿಜಯ ತಂದು ಕೊಟ್ಟಿತ್ತು. ಈ ರೀತಿಯ ಫಲಿತಾಂಶಗಳು ಬರ್ತಾ ಇದೆ. ಮತ್ತೊಮ್ಮೆ ಅಗಲವಾದ ಚೆಂಡೆಂದು ತೀರ್ಪು ಬರ್ತಾ ಇದೆ. ಅತಿರಿಕ್ತ ಓಟದ ಸೇರ್ಪಡೆ ಆಗ್ತಾ ಇದೆ. ಮತ್ತೊಮ್ಮೆ ಕಟ್ ಮಾಡುವ ಪ್ರಯತ್ನಗಳು ಬರ್ತಾ ಇದೆ. ಚೆಂಡು
ಒಂದು ಓಟದ ಸೇರ್ಪಡೆ ಆಗ್ತಾ ಇದೆ. ಡೀಪ್ ಥರ್ಮನ್ ಆ ಕಡೆ ಚೆಂಡು ಕ್ರಮಿಸಿತ್ತು. ಸುಂದರ ತಿರಸ್ಕಾರಕ್ಕೆ ಭರತ್ ರವರಿಂದ. ಪೂರ್ಣಾಂಕವಾಗಿ ಬಿದ್ದಂತ ಚೆಂಡು ತನ್ಮೂಲಕವಾಗಿ ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷಣೆಯಲ್ಲಿ ಎಡುತ್ತಾ ಇದ್ದಾರೆ ಎಚ್ಸಿಸಿ ತಂಡದ ಕ್ಷೇತ್ರ ರಕ್ಷಕ. ಡೀಪ್ ಕವರ್ಸ್ ನಲ್ಲಿ ಚೆಂಡು ಕ್ರಮಿಸಿದ ಬೌಂಡರಿ ಬರ್ತಾ ಇದೆ. 6ನೇ ಓವರ್ನ ಚಾಲ್ತಿಯಲ್ಲೇ ಈಗಾಗಲೇ 50 ಓಟವನ್ನ ಕಲೆ ಹಾಕ್ತಾ ಇದೆ. ಅರ್ಧ ಶತಕವನ್ನ ಪೂರೈಕೆಯನ್ನ ಮಾಡ್ಕೊಳ್ತಾ ಇದೆ ಬೆಂಗಳೂರು ಸ್ಕ್ರಾಚರ್ಸ್ ತಂಡ 2 ಉದ್ದರಿಯ ನಷ್ಟಕ್ಕೆ. ಐವತ್ತಕ್ಕೆ 2 ಉದ್ದರಿನ ಕಳ್ಕೊಂಡಿದೆ ಬೆಂಗಳೂರು ಸ್ಕ್ರಾಚರ್ಸ್. ಮತ್ತೊಮ್ಮೆ ಜಾಣ್ಮೆ ಆಟ, ತಟ್ಟಿ ಮುಟ್ಟಿ ಓಟವನ್ನ ಕಸಿಯುವ ಪ್ರಯತ್ನಗಳು ಬರ್ತಾ ಇದೆ. ಶಾರ್ಟ್ ಎಕ್ಸ್ಟ್ರಾ ಕವರ್ನಂತ ಚೆಂಡು ಕ್ರಮಿಸಿತ್ತು. ಒಂದೋಟದ ಪೂರೈಕೆ ಆಗ್ತಾ ಇದೆ. ಮತ್ತೊಮ್ಮೆ ಚೆಂಡು ಲಾಂಗ್ ಆಫ್ ನ ಕಡೆ ಕ್ರಮಿಸ್ತಾ ಇದೆ. ಒಂದೋಟದ ಸೇರ್ಪಡೆ ಆಗ್ತಾ ಇದೆ. ಕೊನೆಯ 2 ಚೆಂಡು ಬಾಕಿ ಉಳಿತಾ ಇದೆ ಓವರ್ ಮುಕ್ತಾಯಗೊಳ್ಳಿಕ್ಕೆ. ಭರತ್ ಎಸ್ಕಾರ್ಕೆ ಭಾಗದಲ್ಲಿ ಮತ್ತೊಮ್ಮೆ ತನ್ಮೂಲಕ ಸುಂದರ ತಿರಸ್ಕಾರಕ್ಕೆ ಕ್ಲೀನ್ ಬೋರ್ಡ್ ಆಗ್ತಾ ಇದ್ದಾರೆ ಕೌಶಿಕ್. ಈಗಾಗಲೇ ಆರಂಭಿಕ ಹಂತದಲ್ಲಿ ಕೌಶಿಕ್ ರವರ ಉದ್ದರೆ ಕಳ್ಕೊಳ್ತಾ ಇದೆ ಬೆಂಗಳೂರು ಸ್ಕ್ರಾಚರ್ಸ್ ತಂಡ. ಉತ್ತಮವಾದಂತಹ ಜೊತೆ ಆಟವನ್ನು ಆಡ್ತಾ ಇದ್ರು. ಕೌಶಿಕ್ ಅತ್ಯಮೂಲ್ಯ ಉದ್ದರೆಯನ್ನ ಕಳ್ಕೊಳ್ತಾ ಇದೆ. 3ನೇ ಉದ್ದರಿನೆಲ್ಲ ಕೊಳ್ತಾ ಇದೆ ಬೆಂಗಳೂರು ಸ್ಕ್ರಾಚರ್ಸ್ ಪರವಾಗಿ. 52ಕ್ಕೆ 3 ಕೊನೆಯ ಚೆಂಡು ಬಾಕಿ ಉಳಿತಾ ಇದೆ 6 ಓವರ್ ಮುಕ್ತಾಯಗೊಳ್ಳಿಕ್ಕೆ. ಪ್ರಾರಂಭಿಕದ 2 ಪಂದ್ಯವನ್ನ ಸೋತಿರುವ ಎಚ್ಸಿಸಿ ತಂಡ 3ನೇ ಪಂದ್ಯ ಕೂಟವಾಗಿ ಬೆಂಗಳೂರು ಸ್ಕ್ರಾಚರ್ಸ್ ವಿರುದ್ಧವಾಗಿ ಆಡ್ತಾ ಇದೆ. ದಾಂಡಿಗರ ಮೇಲೆ ಒತ್ತಡವನ್ನ ಹೇರುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಹ್ಯಾಟ್ರಿಕ್ ಕ್ರಿಕೆಟ್ ಕ್ಲಬ್. ಅದ್ಯಾವ ರೀತಿ ಮುಂದಿನ ಒಂದು ಹಂತದಲ್ಲಿ ಸಫಲತೆನ ಪಡ್ಕೊಳ್ತಾರೆ ಕಾದು ನೋಡ್ಬೇಕಾಗ್ತದೆ. ಹೊಸ ದಾಂಡಿಗ ಪವನ್ನ ಎಂಟ್ರಿ ಆಗ್ತಾ ಇದೆ. ಮತ್ತೊಮ್ಮ ಭರತ್ ಎಸ್ಕಾರ್ಕೆ ಭಾಗದಲ್ಲಿ ಈಗಾಗಲೇ ಪ್ರಥಮ ಸಫಲತೆ ದಕ್ತಾ ಇದೆ. ತನ್ಮೂಲಕ ಒಂದೋಟದ ಸೇರ್ಪಡೆ ಆಗ್ತಾ ಇದೆ. ಓವರ್ನ ಮುಕ್ತಾಯ ಕೂಡ ಆಗ್ತಾ ಇದೆ. 6 ಓವರ್ನ ಮುಕ್ತಾಯದ ಬಳಿಕ 53 ಓಟಗಳು 3 ಉದ್ದರಿಯ ನಷ್ಟಕ್ಕೆ. ಅದೇ ರೀತಿ ನಿನ್ನೆ ನಡೆದಂತ ಪಂದ್ಯ ಕೂಟದಲ್ಲಿ 40 ಕಾಮ್ರೇಡ್ಸ್ ವಿರುದ್ಧವಾಗಿ ಫಾಲ್ಕನ್ಸ್ ತಂಡ ವಿರೋಚಿತ ಗೆಲುವನ್ನ ಸಾಧಿಸಿತು. ಕೊನೆಯ ಹಂತದಲ್ಲಿ 6 ಎಸೆತಗಳ ಮುಂದೆ 11 ಓಟದ ಅವಶ್ಯಕತೆ ಇತ್ತು. ಆ ಸಂದರ್ಭದಲ್ಲಿ ಆಪದ್ ಬಾಂಧವನಾಗಿ ಬಂದು ಶಾಹಿದ್ ಪಂದ್ಯವನ್ನೇ ತನ್ನ ತೆಕ್ಕೆಗೆ ತೆಗೆದುಕೊಂಡ. ಜಾಣ್ಮೆಸ್ಕಾರಿಕೆಯನ್ನು ತೋರ್ಪಡಿಸಿ
ಕ್ವಾರ್ಟರ್ ಫೈನಲ್ಗೆ ಲಗ್ಗೆಡ್ಲಿಕ್ಕೆ ಸಹಕಾರಿಯಾದ ಶಾಹಿದ್ ಎಸೆತಗಾರ, ಓರ್ವ ಆಪದ್ ಬಾಂಧವ ಕೂಡ ಆದ. ಈ ರೀತಿಯ ಫಲಿತಾಂಶಗಳು ಬುಡ ಮೇಲಾಗ್ತಾ ಇದೆ ಒಂದು ಬೆಂಗಳೂರಿನ ಕಶಿಶ್ ವಿಸ್ಮಯ ಗ್ರೀನ್ ಪಾರ್ಕಿನಲ್ಲಿ. ಮುಂದಿನ ಹಂತದಲ್ಲಿ ಅದ್ಯಾವ ತಂಡಗಳು ಸುಂದರತೆ ಆಟವನ್ನು ತೋರ್ಪಡಿಸ್ತಾರೆ, ಕಾದ್ ನೋಡ್ಬೇಕಾಗ್ತದೆ. ಮತ್ತೊಮ್ಮೆ ಫ್ಲಿಕ್ ಮಾಡುವ ಪ್ರಯತ್ನಗಳು ಬರ್ತದೆ. ಡೀಪ್ 5 ಲೆಗ್ನ ತಕ್ಕ ಚೆಂಡು ಕ್ರಮಿಸ್ತಾ ಇದೆ. ಒಂದು ಓಟದ ಪೂರೈಕೆ ಆಗ್ತದೆ. ಅವಳಿ ಓಟಕ್ಕಾಗಿ ಯತ್ನ ಸರಾಗವಾಗಿ ಪೂರೈಸಿಕೊಳ್ತಾ ಇದ್ದಾರೆ. ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷಕ ಇಡುತ್ತಾ ಇದ್ದಾರೆ, ಕ್ಷೇತ್ರ ರಕ್ಷಣೆ ಅಲ್ಲ. 7ನೇ ಓವರ್ನ ಚಾಲ್ತಿಯಲ್ಲೇ ತನ್ಮೂಲಕ ಬಲವಾದಂತಹ ಮನವಿಗೆ ಪುರಸ್ಕಾರ ಲಭಿಸ್ತಾ ಇಲ್ಲ. ಸನಿಲ್ ಟಾಮಿ ನಿರ್ಣಾಯಕರು ಸರಾಗವಾಗಿ ಆ ನಿರ್ಣಯವನ್ನ ತಿರಸ್ಕರಿಸ್ತಾ ಇದ್ದಾರೆ. ಒಂದೋಟದ ಪೂರೈಕೆ ಕೂಡ ಆಗ್ತಾ ಇದೆ. ಪ್ರತಿ ಎಸೆತಗಾರರು ಒತ್ತಡವನ್ನ ಹೇರುವ ಪ್ರಯತ್ನ ಮಾಡ್ತಾ ಇದ್ದಾರೆ ಬೆಂಗಳೂರು ಸ್ಕಾಚರ್ ದಾಂಡಿಗರ ಮೇಲೆ. ಸುಂದರತೆ ಎಸೆತ ಓಟಗಳಿಗೆ ಅವಕಾಶ ಲಭಿಸ್ತಾ ಇಲ್ಲ. ಕಟ್ಟುನಿಟ್ಟಿನ ಎಸ್ಕಾರಿಕೆಯನ್ನ ತೋರ್ಪಡಿಸ್ತಾ ಇದ್ದಾರೆ ಎಸೆತಗಾರ ಪ್ರವೀಣ. ಕೇವಲ 8 ಎಸೆತಗಳ ಮುಂದೆ 9 ಎಸೆತಗಳ ಮುಂದೆ 5 ಓಟವನ್ನು ಬಿಟ್ಕೊಡ್ತಾ ಇದ್ದಾರೆ. ಮತ್ತೊಮ್ಮೆ ಓಟಗಳಿಗೆ ಅವಕಾಶ ಲಭಿಸ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ಸತತ ಎಸೆತಗಳು ಚುಕ್ಕಿ ಎಸೆತವಾಗಿ ಮಾರ್ಪಾಡಾಗ್ತಾ ಇದೆ. ಕೊನೆಯ 2 ಚೆಂಡು ಬಾಕಿ ಉಳಿತಾ ಇದೆ ಓವರ್ ಮುಕ್ತಾಯಗೊಳ್ಳಿಕ್ಕೆ. ತನ್ಮೂಲಕ ಚೆಂಡು ಡೀಪ್ 5 ಲೆಗ್ನ ಕಡೆ ಕ್ರಮಿಸ್ತಾ ಇದೆ. ಒಂದೋಟದ ಸೇರ್ಪಡೆ ಆಗ್ತಾ ಇದೆ. ತನ್ಮೂಲಕ ಸುಲಭದ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ ಗೂಟ ರಕ್ಷಕ. ಒಂದೋಟದ ಸೇರ್ಪಡೆ ಆಗ್ತಾ ಇದೆ ಡೀಪ್ ಥರ್ಡ್ ಮ್ಯಾನ್ ಕ್ಷೇತ್ರದಲ್ಲೇ. ಓವರ್ನ ಮುಕ್ತಾಯಗೊಳ್ಳುತ್ತಾ ಇದೆ. 7 ಓವರ್ನ ಮುಕ್ತಾಯದ ಬಳಿಕ ಬ್ಯಾಂಗ್ಳೂರ್ ಸ್ಕ್ರಾಚರ್ಸ್ ತಂಡದ ಒಟ್ಟು ಮೊತ್ತ 58 ಓಟಗಳು, 3 ಉದ್ದರಿಯ ನಷ್ಟಕ್ಕೆ. ಈ ಕ್ರೀಡಾ ಟೂರ್ನಿ ಬೆಂಗಳೂರು ಕ್ರಿಕೆಟ್ ಲೀಗ್ 2021ರ 3ನೇ ವರ್ಷ ಸತತವಾಗಿ ಯಶಸ್ವಿಗೊಳ್ಳಬೇಕಾದ್ರೆ ಓರ್ವ ಶ್ರೇಷ್ಠರಲ್ಲಿ ಒಬ್ಬರು 3 ವರ್ಷಗಳಿಂದ ಸಂಘಟಕರಿಗೆ ಸಾಥನ ನೀಡ್ತಾ, ಪ್ರೋತ್ಸಾಹನ ನೀಡ್ತಾ, ಬೆನ್ನೆಲುಬಾಗಿ ನಿಂತು ತಮ್ಮ ತನು ಮನ ಧನವನ್ನ ಸಮರ್ಪಿಸ್ತಾ ಬರ್ತಾ ಇರೋರು ಅವರೇ ಮೈನಾ ಪ್ರಾಪರ್ಟೀಸ್ ನ ಮಾಲೀಕರು ಕಾರ್ತಿಕೇಯನ್ ಸರ್ ಅವರು. ಅವರಿಗೆ ಕ್ರೀಡಾಭಿಮಾನಿಗಳ ಪರವಾಗಿ, ಕ್ರೀಡಾಪಟುಗಳ ಪರವಾಗಿ, ವಿಶೇಷವಾಗಿ ಸಂಘಟಕರ ಪರವಾಗಿ ಹೃದಯ ಸ್ಪರ್ಶಿ ಮನದ ಅಂತರಾಳದಿಂದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದಾವೆ. ಮತ್ತೊಮ್ಮೆ ಓಟಗಳಿಗೆ ಅವಕಾಶ ಲಭಿಸ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಆಗ್ತಾ ಇದೆ 8ನೇ ಓವರ್ನ ಚಾಲ್ತಿಯಲ್ಲೇ. ಮತ್ತೊಮ್ಮೆ ಕಟ್ ಮಾಡುವಂತಹ ಪ್ರಯತ್ನಗಳು ಬರ್ತಾ ಇದೆ. ಶಾರ್ಟ್ ಥರ್ಡ್ ಮ್ಯಾನ್ ಕಡೆ ಚೆಂಡು ಕ್ರಮಿಸಿದ್ದು ಒಂದೋಟದ ಸೇರ್ಪಡೆ ಆಗ್ತಾ ಇದೆ. ಕಟ್ಟುನಿಟ್ಟಿನ ಎಸ್ಕಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ ಇವತ್ತಿನ ದಿನ HCCಯ ಎಸ್ಗಾರರು. ಮತ್ತೊಮ್ಮೆ ಕಟ್ ಮಾಡುವಂತಹ ಪ್ರಯತ್ನಗಳು ಬರ್ತಾ ಇದೆ. ಚೆಂಡು ಡೀಪ್ ಎಕ್ಸ್ ಶಾಖವನ್ನ ಕಡೆ ಕ್ರಮಿಸ್ತಾ ಇದೆ.
ಮೂರೋಟದ ಪೂರೈಕೆ ಕೂಡ ಆಗ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಗಾಳಿಯಲ್ಲಿದ್ರೂ ಚೆಂಡು ಯಾವುದೇ ಒಂದು ಆಘಾತ ಆಗ್ತಾ ಇಲ್ಲ ತನ್ಮಧ್ಯೆ. ಮತ್ತೊಮ್ಮೆ ಸುಮಂತ್ ಜೈನ್ ಪೂರ್ಣಾಂಗವಾಗಿ ಬಿದ್ದಂತ ಚೆಂಡು ಡೀಪ್ ಮಿಡ್ ವಿಕೆಟ್ ನ ತಕ್ಕ ಚೆಂಡು ಕ್ರಮಿಸ್ತಾ ಇದೆ. ಒಂದೋಟದ ಪೂರೈಕೆ ಕೂಡ ಆಗ್ತಾ ಇದೆ. ಎಂಟನೇ ಓವರ್ನ ಚಾಲ್ತಿಯಲ್ಲೇ ಕೊನೆಯ 2 ಚೆಂಡು ಬಾಕಿ ಉಳಿತಾ ಇದೆ. ಮತ್ತೊಮ್ಮೆ ಚೆಂಡು ಡೀಪ್ ಮಿಡ್ ವಿಕೆಟ್ ನ ಕಡೆ ಕ್ರಮಿಸ್ತಾ ಇದೆ. ಒಂದೋಟದ ಪೂರೈಕೆ ಆಗ್ತಾ ಇದೆ. ತನ್ನ ಮೂಲಕವಾಗಿ ಕಳಪೆ ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ಒಂದರ ಬದಲಾಗಿ 3 ಅತಿರಿಕ್ತ ಓಟವನ್ನು ಬಿಟ್ಕೊಡ್ತಾ ಇದ್ದಾರೆ. ಬೌಂಡರಿ ಬರ್ತಾ ಇದೆ. 4 ಓಟದ ಸೇರ್ಪಡೆ ಆಗ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. ಕೊನೆಯ ಚೆಂಡು ಬಾಕಿ ಉಳಿತಾ ಇದೆ 8ನೇ ಓವರ್ ಮುಕ್ತಾಯಗೊಳ್ಳಿಕ್ಕೆ. ಮತ್ತೊಮ್ಮೆ ಕಟ್ ಮಾಡುವಂತಹ ಪ್ರಯತ್ನಗಳು ಬರ್ತಾ ಇದೆ. ನೋ ಬಾಲ್ ಎಂದು ಸೂಚನೆ ಬರ್ತಾ ಇದೆ ತೀರ್ಪುಗಾರ ದಕ್ಷಿತ್ ರವರಿಂದ. ಫ್ರೀ ಹಿಟ್ ಲಾಭವನ್ನ ಅದ್ಯಾವ ರೀತಿ ಪಡ್ಕೊಳ್ತಾರ ಹೃತಿಕ್ ಕಾದ್ ನೋಡ್ಬೇಕಾಗ್ತದೆ. ತನ್ನ ಮೂಲಕ ಓಟಗಳಿಗೆ ಅವಕಾಶ ಲಭಿಸ್ತಾ ಇಲ್ಲ. ಕ್ಲೀನ್ ಬೋಲ್ಡ್ ಆದ್ರೂ ಫ್ರೀ ಹಿಟ್ ಇರೋದ್ರಿಂದಾಗಿ ಯಾವುದೋ ಒಂದು ಆಘಾತ ಆಗ್ತಲ್ಲ. ಓವರ್ನ ಮುಕ್ತಾಯಗೊಳ್ತಾ ಇದೆ. 8 ಓವರ್ನ ಮುಕ್ತಾಯದ ಬಳಿಕ ಬ್ಯಾಂಗ್ಳೂರ್ ಸ್ಕ್ರಾಚರ್ಸ್ ತಂಡದ ಒಟ್ಟು ಮೊತ್ತ 67 ಓಟಗಳು, 3 ಉದ್ದರಿಯ ಆಘಾತಕ್ಕೆ. ಈ ಟೂರ್ನಿಯ ಸಹ ಪ್ರಾಯೋಜಕರು ಕೆಸಿಸಿ ಸಂಸ್ಥೆ, ವೆನ್ಯೂ ಪಾರ್ಟ್ನರ್ ಆಗಿ ಕಶಿಶ್ ವಿಸ್ಮಯ ಗ್ರೀನ್ ಪಾರ್ಕ್, ಆಲ್ಫಿ ಇಂಟೀರಿಯರ್ಸ್, ಜಿಲಸ್ ಅಕಾಡೆಮಿ. ಈ ರೀತಿಯ ಸಂಸ್ಥೆಗಳು ಸಂಘಟಕರಿಗೆ ಸಾಥನ ನೀಡ್ತಾ, ಪ್ರೋತ್ಸಾಹನ ನೀಡ್ತಾ ಟೂರ್ನಿ ಯಶಸ್ವಿಗೊಳ್ಳಿಕ್ಕೆ ಕಾರಣಕರ್ತರಾಗ್ತಾರೆ. ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹೃದಯ ಸ್ಪರ್ಶಿ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದಾವೆ ಸಂಘಟಕರ ಮೂಲಕವಾಗಿ. ಮತ್ತೊಮ್ಮೆ ಕಟ್ ಮಾಡುವಂತಹ ಪ್ರಯತ್ನ ಬರ್ತಾ ಇದೆ. ಒಂದು ಓಟದ ಪೂರೈಕೆ ಆಗ್ತಾ ಇದೆ. ಒಂಬತ್ತನೇ ಓವರ್ನ ಚಾಲ್ತಿಯಲ್ಲೇ 68ಕ್ಕೆ 3. ಸುಂದರತೆ ಎಸೆತ, ಓಟಗಳಿಗೆ ಅವಕಾಶ ಲಭಿಸ್ತಾ ಇಲ್ಲ. ಚೆಂಡು ಒಳ ತಿರುವು ಪಡ್ಕೊಳ್ತಾ ಇದೆ. ಮತ್ತೊಮ್ಮೆ ಪೂರ್ಣಾಂಗವಾಗಿ ಬಿದ್ದಂತ ಚೆಂಡು ವೈಡ್ ಲಾಂಗ್ ಆಫ್ ನ ಕಡೆ ಚೆಂಡು ಕ್ರಮಿಸ್ತಾ ಇದೆ. ತನ್ನ ಮೂಲಕ ಬೌಂಡರಿ ದಾಖಲಾತಿ ಕಾಣ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷಕರು ಕ್ಷೇತ್ರ ರಕ್ಷಣೆಯಲ್ಲಿ ಎಡುತ್ತಾ ಇದ್ದಾರೆ. 2ರ ಬದಲಾಗಿ 4 ಓಟವನ್ನು ಬಿಟ್ಕೊಡ್ತಾ ಇದ್ದಾರೆ. ಮತ್ತೊಮ್ಮೆ TN ಯಶಸ್ ಎಸ್ಕಾರ್ಕಿ ಭಾಗದಲ್ಲಿ ಮತ್ತೊಮ್ಮೆ ಕಟ್ ಮಾಡುವಂತ ಪ್ರಯತ್ನಗಳು ಬರ್ತಾ ಇದೆ.
ತನ್ನ ಮೂಲಕ ನೇರ ಗುರಿ ಸಾಗಿದ್ರೆ ರಿತಿಕ್ನ ಉದ್ದರಿ ಕಳ್ಕೊಳ್ಬೇಕಾಗಿತ್ತು. ಅದೃಷ್ಟ ಸ್ವಲ್ಪ ಮಟ್ಟಿಗೆ ಇವತ್ತಿನ ದಿನ ರಿತಿಕ್ಗೆ ಸಾಥ್ ನೀಡ್ತಾ ಇದೆ. 2 ಓಟದ ಪೂರೈಕೆ ಕೂಡ ಆಗ್ತಾ ಇದೆ. ಪ್ರತಿ ಎಸೆತದಲ್ಲೂ ಓಟವನ್ನ ಕಸಿಯುವ ಪ್ರಯತ್ನಗಳು ಬರ್ತಾ ಇದೆ ಬೆಂಗಳೂರು ಸ್ಕ್ರಾಚರ್ಸ್ ತಂಡದ ದಾಂಡಿಗರಿಂದ. ಮತ್ತೊಮ್ಮೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ತನ್ಮೂಲಕವಾಗಿ ಅಗಲವಾದ ಚೆಂಡೆಂದು ತೀರ್ಪು ಬರ್ತಾ ಇದೆ. 1 ಓಟದ ಹೆಚ್ಚುವರಿ ಸೇರ್ಪಡೆ ಆಗ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. ತನ್ಮೂಲಕ ಸುಲಭದ ಕ್ಯಾಚ್ ಪಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಉದ್ದರಿ ನೆಲಕ್ಕುಳ್ತಾ ಇದೆ ಬೆಂಗಳೂರು ಸ್ಕ್ರಾಚರ್ಸ್ ಪರವಾಗಿ. ಸುಂದರತೆ ಆಟವನ್ನ ತೋರ್ಪಡಿಸಿದಂತ ರಿತಿಕ್ನ ಉದ್ದರಿ ಕಳ್ಕೊಳ್ತಾ ಇದೆ ಬೆಂಗಳೂರು ಸ್ಕ್ರಾಚರ್ಸ್ ತಂಡ. 12 ಎಸೆತಗಳ ಮುಂದೆ 13 ಎಸೆತಗಳ ಮುಂದೆ 15 ಓಟವನ್ನು ಕಲೆ ಹಾಕಿದ್ರು. ಅದರಲ್ಲಿ 2 ಅತ್ಯಾಕರ್ಷಕ ಬೌಂಡ್ರಿಯನ್ನ ದಾಖಲಿಸಿದ್ರು ರಿತಿಕ್. ತನ್ಮೂಲಕವಾಗಿ ಉದ್ದರಿಯನ್ನ ಒಪ್ಪಿಸಿ ಪೆವಿಲಿಯನ್ ಹಾದಿ ಹಿಡಿತಾ ಇದ್ದಾರೆ. ಕೊನೆಯ ಹಂತದಲ್ಲಿ ಅದ್ಯಾವ ದಾಂಡಿಗರು ಬೆಂಗಳೂರು ಸ್ಕ್ರಾಚರ್ಸ್ ತಂಡಕ್ಕೆ ಓಟದ ಗಳಿಕೆಯನ್ನ ಮಾಡಿಕೊಡ್ತಾರೆ, ಕಾದ್ ನೋಡ್ಬೇಕಾಗ್ತದೆ. 75ಕ್ಕೆ 4 ಅತ್ಯಮೂಲ್ಯ ಉದ್ದರಿಯನ್ನ ಕಳ್ಕೊಳ್ತಾ ಇದೆ. ಮತ್ತೊಮ್ಮೆ ಜಾಣ್ಮೆ ಎಸೆತ ಓಟಗಳಿಗೆ ಅವಕಾಶ ಲಭಿಸ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ಸುಂದರತೆ ಎಸ್ಗಾರಿಗೆ ತನ್ಮೂಲಕವಾಗಿ TN ಯಶಸ್ರವರಿಂದ 1 ಉದ್ದರಿಯನ್ನ ಪಡ್ಕೊಂಡು ಕೇವಲ 8 ಓಟವನ್ನ ಬಿಟ್ಕೊಡ್ತಾ ಇದ್ದಾರೆ ಪ್ರಥಮ ಓವರ್ನಲ್ಲೇ. 9 ಓವರ್ ಮುಕ್ತಾಯದ ಬಳಿಕ ಬೆಂಗಳೂರು ಸ್ಕ್ರಾಚರ್ಸ್ ತಂಡದ ಒಟ್ಟು ಮೊತ್ತ 75 ಓಟಗಳು, 4 ಉದ್ದರಿಯ ನಷ್ಟಕ್ಕೆ. ಈ ಟೂರ್ನಿ ಯಶಸ್ವಿಯಾಗಿ ಸಾಗಬೇಕಾದ್ರೆ ಸತತ ಪರಿಶ್ರಮದಿಂದಾಗಿ ವಿಶಾಲ್, ಆನಂದ್, ಅರ್ಜುನ್, ಯುವರಾಜ್, ಸುನಿಲ್, ಟಾಮಿ ಈ ಒಂದು ಯಶಸ್ವಿ ಕ್ರೀಡಾಕೂಟವನ್ನ ನಡೆಸ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದಾವೆ. ಮತ್ತೊಮ್ಮೆ ಚೆಂಡು ಒಳ ತಿರು ಪಡ್ಕೊಳ್ತಾ ಇದೆ. ಓಟಗಳಿಗೆ ಅವಕಾಶ ಲಭಿಸ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಆಗ್ತಾ ಇದೆ 10ನೇ ಓವರ್ನ ಚಾಲ್ತಿಯಲ್ಲೇ. ಮತ್ತೊಮ್ಮೆ ಉದ್ದರಿ ಆರಿಸಿಕೊಂಡು ಬೀಸುವ ಪ್ರಯತ್ನ ಬರ್ತಾ ಇದೆ. ಬಲವಾದ ಮನವಿಗೆ ಸ್ಪಂದಿಸ್ತಾ ಇಲ್ಲ ಅಂಪೈರ್ ದಕ್ಷಿತ್. ನಾಟ್ ಔಟ್ ಎಂದು ತೀರ್ಪು ಹೊರ ಬೀಳ್ತಾ ಇದೆ. ಬಹಳಷ್ಟು ಉತ್ತಮವಾದಂತಹ ಎಸೆತ ತನ್ಮೂಲಕವಾಗಿ ಸುಮನ್ ಜೈನ್ ರವರಿಂದ. ಮತ್ತೊಮ್ಮೆ ಉದ್ದರಿ ಆರಿಸಿಕೊಂಡು ಬೀಸುವ ಪ್ರಯತ್ನ. ಗಾಳಿಯಲ್ಲೇ ಚೆಂಡು ತನ್ಮೂಲಕ ಮಿಡ್ ವಿಕೆಟ್ ಕ್ಷೇತ್ರದಲ್ಲಿ ಸುಲಭ ಸಾಧ್ಯತೆ ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಉದ್ದರಿ ನೆಲಕ್ಕುಳ್ತಾ ಇದೆ. ಪ್ರಾರಂಭಿಕ ಹಂತದಲ್ಲಿ ಪ್ರತಿ ದಾಂಡಿಗರು ಓಟದ ಗಳಿಕೆಯಲ್ಲಿ ಹೆಚ್ಚುವರಿ ಮಾಡ್ತಾ ಇದ್ರೆ, ಮುಂದಿನ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ದಾಂಡಿಗರು ಕೈ ಕೊಡ್ತಾ ಇದ್ದಾರೆ ಬೆಂಗಳೂರು ಸ್ಕ್ರಾಚರ್ಸ್ ತಂಡಕ್ಕೆ. ಪವನ್ನ ಉದ್ದರಿ ನೆಲಕ್ಕುಳ್ತಾ ಇದೆ. ಕೇವಲ 8 ಓಟವನ್ನ ಮಾತ್ರ ಪೂರೈಕೆ ಮಾಡ್ಕೊಳ್ತಾ ಇದ್ದಾರೆ 11 ಎಸೆತಗಳ ಮುಂದೆ. ಕೊನೆಯ 3 ಚೆಂಡು ಬಾಕಿ ಉಳಿತಾ ಇದೆ 10 ಓವರ್ ಮುಕ್ತಾಯಗೊಳ್ಳಿಕ್ಕೆ. ತಂಡದ ಒಟ್ಟು ಮೊತ್ತ ಕೂಡ 75 ಓಟಗಳು, 5 ಉದ್ದರಿ ಆಘಾತಕ್ಕೆ. ಹೊಸ ದಾಂಡಿಗ ಸುರೇಶ್ನ ಎಂಟ್ರಿ ಆಗ್ತಾ ಇದೆ. ಒಂದೆಡೆ ಸಮರ್ಥ್, ಮತ್ತೊಂದೆಡೆ ಸುರೇಶ್. ಮತ್ತೊಮ್ಮೆ ಬಲವಾದಂತಹ ಮನವಿಗಳು ಬರ್ತಾ ಇದೆ. ಯಾವುದೇ ಒಂದು ಆಘಾತ ಆಗ್ತಾ ಇಲ್ಲ. ದಕ್ಷಿತ್ ರವರು ನಾಟ್ ಔಟ್ ಎಂದು ತೀರ್ಪು ನೀಡ್ತಾ ಇದ್ದಾರೆ.
ಮತ್ತೊಮ್ಮೆ ಶಾರ್ಟ್ ಆಗಿ ಬಿದ್ದಂತ ಚೆಂಡು ಸ್ವಲ್ಪ ಮಟ್ಟಿಗೆ ಗಾಳಿಯಲ್ಲಿತ್ತು, ಯಾವುದೋ ಒಂದು ಆಘಾತ ಆಗ್ತಾ ಇಲ್ಲ. ಮಿಡ್ ವಿಕೆಟ್ ಕ್ಷೇತ್ರದಲ್ಲಿ ಒಂದು ಓಟದ ಪೂರೈಕೆ ಆಗ್ತಾ ಇದೆ. ಕೊನೆಯ ಚೆಂಡು ಬಾಕಿ ಉಳಿತಾ ಇದೆ ಓವರ್ ಮುಕ್ತಾಯಗೊಳ್ಳಿಕ್ಕೆ. 10ನೇ ಓವರ್ನ ಚಾಲ್ತಿಯಲ್ಲೇ 76 ಓಟವನ್ನು ಕಲೆ ಹಾಕ್ತಾ ಇದೆ ಬೆಂಗಳೂರು ಸ್ಕ್ರಾಚರ್ಸ್ ತಂಡ 5 ಉದ್ದರಿಯ ನಷ್ಟಕ್ಕೆ. ತನ್ಮೂಲಕ ಕ್ಲೀನ್ ಬಾಲ್, ಸುಂದರ ತಯಸ್ಕಾರಿಕೆ ಸುಮನ್ ಜೈನ್ ರವರಿಂದ ದ್ವಿತೀಯ ಸಫಲತೆ ದಕ್ತಾ ಇದೆ. ಸುರೇಶ್ ರವರ ಉದ್ದರಿ ನೆಲಕ್ಕುಳ್ತಾ ಇದೆ. ಇವತ್ತಿನ ದಿನ ಶುಭ ದಿನವಾಗಿ ಮಾರ್ಪಾಡಾಗ್ತಾ ಇದೆ HCC ತಂಡಕ್ಕೆ. ಸತತ 2 ಪಂದ್ಯವನ್ನ ಸೋತಿರುವ HCC 3ನೇ ಪಂದ್ಯಕೂಟವಾಗಿ ಬೆಂಗಳೂರು ಸ್ಕ್ರಾಚರ್ಸ್ ವಿರುದ್ಧವಾಗಿ ಮುಗಿ ಬೀಳ್ತಾ ಇದ್ದಾರೆ ಈ ಒಂದು ಕಶಿಶ್ ವಿಸ್ಮಯ ಗ್ರೀನ್ ಪಾರ್ಕಿನಲ್ಲಿ. ಮುಂದಿನ ಹಂತಕ್ಕಾಗಿ ನನ್ನ ಸಹೋದ್ಯೋಗಿ ಖ್ಯಾತ ಆಂಗ್ಲ ಮಾಧ್ಯಮದ ವೀಕ್ಷಕ ವಿವರಣೆಗಾರ, ರಾಜ್ಯ ಮಟ್ಟದಲ್ಲಿ ಮನೆ ಮಾತಾಗಿರುವ ಓರ್ವ ಖ್ಯಾತ ವಾಗ್ಮಿ, ಕಾಫಿ ಕಣಿವೆಯ ಚಿಕ್ಕಮಗಳೂರಿನ ಮೂಡಿಗೆರೆ ಜಲೀಲ್ ರವರನ್ನ ಮತ್ತೊಮ್ಮೆ ಮಗದೊಮ್ಮೆ ಮುಖ್ಯ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದಾನೆ. ಮೂಡಿಗೆರೆ ಜಲೀಲ್ ಆಂಗ್ಲ ಮಾಧ್ಯಮಕ್ಕಾಗಿ. ಹಲೋ ಧನ್ಯವಾದಗಳು ಫಾರೂಕ್ ಪಾಷಾರವರೇ, ಕರ್ನಾಟಕ ರಾಜ್ಯದ ಮತ್ತೋರ್ವ ಉದಯೋನ್ಮುಖ ವೀಕ್ಷಕ ವಿವರಣೆಗಾರರು. ಶುಭೋದಯ. Good morning to one and all. Welcome back to the game of cricket here. The BCL edition number 3 national level leather ball cricket tournament is going on here in Bangalore. Edition number 3. This time he rocks back very well towards a deep extra cover region. There is a fielder fumbles and it allows opponent team to get 2 more runs for the total. Hat-trick CC, they have won the toss and they decide to field first. Eleventh over is in progress. He rocks back very well. There is a fielder, but only a single to get. Excellent fielding from deep long on region. Today, 16th January, Saturday. We started the tournament on Jan 2nd. Once again, excellent piece of bowling. This is the match is going on between Bangalore Scorchers versus Hat-trick CC. These are the two teams are in the battle here. Samarth along with Darshan Gowda. Samarth along with Darshan Gowda. These are the two batsmen are in the center. This time Suman Jain, he has bowled beautifully. Once again, terrific piece of bowling once again by Suman Jain. Score still remain on 80 for 6. Over number 12 is in progress. This time they play towards mid-on region. There was a fielder, he fumbles and again they get single.
sloppy fielding that allows them to get one more run for the team. Once again, Suman Jain to Samarth. And this time he rocks back very well. There is a fielder on the deep long off region. Just a single. We are in 13th day's proceedings. This time it was on the slat. He rocks back very well. That's gone all the way for 4 runs. What a strike. A ball towards the leg stump channel, and it was on the slat. The batsman played very well towards deep fine leg region. He smacked very well indeed. That's another boundary for the team. After completion of over number 12, score moves on to 86 for 6. Bangalore Scorchers are at the moment they're struggling to get the momentum here. They're losing one after another wickets at regular junctures, and this time they are introducing once again Suhas to continue the bowling operation. This time Samarth strikes. It's in the air. It was long way, but finally it was in the high, but it's landed safely in the safest hand of the fielder, and one more wicket bite the dust here. It took aerial route, but couldn't get the success, couldn't get the elevation right, and his score still remain on 86 for 7. Samarth, so far he has batted umpire says it's a no ball, then there will be a free hit. Excellent strike, a fielder coming underneath, but no damage whatsoever. It's a free hit. Golden opportunity for the batsman. Bangalore Scorchers versus Hat-trick CC. This time he played backward defense. The spinners are doing fantastic job for the team. Suhas once again to Manik. This time again he took an aerial route, and one more wicket bite the dust here. Wicket number 8 has been gone. And the spinners literally pressurizing all the way, and finally that frustration, is literally lost the concentration. Now scores still remain on double 8 for 8. 8 wickets tumbled down here for these Bangalore Scorchers. Hat-trick CC today. They are literally tightening the screws like anything for the opponent team. Entire match in their tight clutches. Opponent team, they can't breathe easily. Such a tight bowling and excellent fielding and a superb leadership by the captain. And it makes for them team to feel very well indeed. Right at the moment they are like a dominating like anything.
They are once again continuing the domination on this match. They are not giving opportunity for the opponent team. Over number 13th isn't going on. Double 8 for 8. New man in Mahesh. Darshan Kauda applied defensively. No damage whatsoever. After completion of over number 13th, score still remain on double 8 for 8, 88 for 8. We would like to thank for all the sponsors, especially the number 1 Royal Prawn Ambassador, the Cogwheel Center of Attraction, and a great supporter is none other than Karthikeyan, Master Karthikeyan, the Managing Director of Minor Properties. We would like to thank on behalf of BCL edition number 3. Once again, excellent delivery. Sumant Jain. Bangalore Scorchers versus Hat-Trick CC. These are the two teams are playing in this game. Once again, terrific piece of bowling by Sumant, Darshan Gowda along with Mahesh. Once again, Mahesh is not able to get hold of it and didn't get any elevation. Completely beaten by the batsman once again. Sumant is doing a fantastic job. The spinners are literally becomes like a magicians for the team. They are not giving any chances to flex the muscles for the opponent team. They're tightening the screws and literally creating the breathtaking throttle situation for the opponent team. 89 for 8 after completion of 14th. He whacks the ball with a tremendous muzzle power, but only a single right now. And score moves on to 90 for 8. Suhas. Once again, it's wrapped on the pad, asking the question, but umpire cool like a cucumber under scorching sun rays beating down in this ground. Once again, another dotted delivery. This time it's a wide
one more run for the team. Oh, number 15 is in progress once again. Lovely looking stroke. There is a fielder, no runs whatsoever. Trixie bowlers and fielders, they are making the life difficulties for the opponent team batsman. This time it was short pitch delivery on the rise. He played towards the backward point region. He cuts well and only a single. This time it was a juiceful toss, but only a single to take. Yes, indeed, excellent stroke. For these fabulous, prestigious national level leather ball cricket tournament. There was more than 3 to 4 months unbelievable, innumerable efforts to bring such a fabulous tournament for this edition number 3 Bangalore Cricket League. None other than Mr. Vishal, Mr. Anand, Mr. Yuvraj, Mr. Arjun, Mr. Sunil Tommy. All together they are bringing this time one of the fabulous, prestigious national level leather ball cricket tournament. 20 teams are participating in this tournament. 18 days game of cricket. It's literally a treat to watch the players. After completion of over number 15, the score still remain on 93 for 8. What a terrific bowling and a fielding by the team Hat-trick CC. They are literally dominating all the departments. And opponent team, they are not able to get the runs at will. We would like to thank the great sponsors, especially the number 1 Royal Brand Ambassador, and also the great supporter. Year after year they are lifting this tournament towards a national level tournament without the support of Minor Properties Managing Director, and this cause we would like to thank on behalf of BCL edition number 3 for Mr. Karthikeyan sir, the Managing Director of Minor Properties. We expect every next year same kind of cooperation to host such a fabulous tournament. This Kashish Vismaya Green Park Ground. It's witnessing for IPL, KPL, Ranji players who are playing in this tournament. Clean bowled and sent back to the pavilion. One more wicket goes down. They looks like they are in a bundling out here. They left only another wicket in the hand, and the bowlers, they literally dominated like anything. Once again they are continuing their sheer brilliance with a sheer domination. It looks like a lowest total. 9 runs has been scored by Darshan Gowda. 12 balls, 9 runs, 4 dots, 1 boundary, and there is no sixes, and strike rate of 75. Darshan Gowda is walking back to the pavilion. New man in. Prithvi is on strike. Sunrise is beating down in this ground. Fabulous, gorgeous greenish ground. Praveen.
So far he has bowled very well. This is his third wicket. This time straight back to the bowler, no runs whatsoever, excellently bowled by the bowler Praveen. Prithvijit is on strike, is yet to open his account. Praveen once again continue the bowling. Oh, he was in trouble, it was inside edge I think, but catches wins matches. He dropped another catch here, and finally the batsman survived with a miracle escape. He was in danger, the batsman, but finally he can breathe easily now. Once again leaving the delivery to collect the keeper, no damage whatsoever. This is the over number 16th is in progress. Just one hand. And it's wrapped on the pad this time. Once again they are asking the question, but umpire cool and calm, no hurriness whatsoever, excellently executing. These two umpires are in the ground. Dakshit along with Mr. Sunil Tommy. Mr. Sunil Tommy all the way from Karnataka capital cities Davanagere, and one more umpire all the way from Hassan. And entire matches live telecasted by Y Sports. We would like to thank all the technicians, scorer, and the great cameraman Arfat and Muhammad Ali. Okay, Salman and Sadiq. Seventeenth over is in progress once again. Satish Shivu is the bowler to Mahesh. Just one wicket in their hands. Another terrific piece of bowling. Once again another dotted delivery. And such a priceless golden dusted delivery. Two back-to-back dotted deliveries by the bowler. Satish to Mahesh. This time he rocks back very well. It's been put away for 4 runs. It's a lusty blow. That's gone all the way for 4 runs. This is the 658th tournament boundary. 97 for 9. Bangalore Scorchers another terrific piece of bowling. They are struggling like a fish out of water. They can't breathe easily. Already they lost 9 wickets in no time. Satish to Pruthvi. This time he played just a defensive role, no hurriness whatsoever. Today's very first match. We are in 13th day. Altogether 18 days. 20 teams battle. This time he bowled towards the leg stump channel. Umpire straight away says it's a wide. 1 run will be added to the total here.
Clean bowled and sent back to the pavilion. This is the last wicket. They got all out for 98 runs on the scoreboard. When the opponent team hat-trick CC, they come out to bat. They need exactly 99 runs to win this contest. What a terrific piece of bowling and fielding by the team hat-trick CC. After winning the toss, they decide to field first and inviting opponent team to bat first. According to that, they bowled literally a breathtaking spell by the bowlers. Bowlers, they have done fantastic job. There was no way to come back to the game. It was like a one-way traffic. Such a superb bowling and fielding and excellent leadership of the skipper. And finally, opponent team, when they come out to bat, they need 99 runs to win this contest. An allotted 20 overs game of cricket. What a match we're having here. But the bowlers, especially hat-trick CC, they dominated all the departments, especially and bowling, fielding and catching. They were very, very superbly. They have done fantastic job for the team. And we are in 13th days